ಈಸಿ ಅಂತ ಆನ್ ಮಾಡಿ. ಓಕೆ. ಕಂಟ್ರೋಲ್ ಅದು ಆನ್ ಆಗುತ್ತೆ. ಹಾಂ. ಸ್ಟಾರ್ಟ್ ಕಮೆಂಟ್ ಸ್ಟಾರ್ಟ್ ಅಂತ ಇದೆ ನೋಡಿ ಸರ್. ಸ್ಟಾರ್ಟ್ ಕೊಡಿ ಸರ್. ಇದು ಸ್ಟಾರ್ಟ್ ಆಯಿತು. ಇದು ಲೋಡ್ ಎನಿ ಟೈಮ್ ಆನಲ್ಲೇ ಇರಬೇಕು. ಆನೇ ಇರಬೇಕಾ? ಲೋಡ್ ಆನಲ್ಲೇ ಇರಬೇಕು. ಓಕೆ. ಲೋಡ್ ಆನಲ್ಲೇ ಇದ್ದರೆ ನಿಮಗೆ ಲೋಡ್ ಅಲ್ಲಿ ಹೋಗುತ್ತೆ. ಓಕೆ. ಇವಾಗ ಚೇಂಜ್ ಆಗ್ತದೆ ನೋಡಿ ಸರ್. ವೋಲ್ಟೇಜ್ ಹಾಂ. ಆ್ಯಮ್ಸು ಓಕೆ. ಎನಿ ಡೌಟ್ಸ್ ಅಂದರೆ ಯಾರ ಮಾತು ಪ್ರೆಸ್ ಮಾಡಿದ್ರೆ ಎಲ್ಲ ವೋಲ್ಟೇಜ್ ಎಲ್ಲ ಬಂದಿದೆ. ಓಕೆ. ಎಷ್ಟು ಇರಬೇಕು ಸರ್ ಅದು? ಯಾವುದು ವೋಲ್ಟೇಜ್? ಹಾಂ. 230. 230. ಓಕೆ. ಲೈಟ್ಸ್ ಎಲ್ಲ ಆನ್ ಮಾಡಿ, ಎಕ್ವಿಪ್ಮೆಂಟ್ಸ್ ಎಲ್ಲ ಆನ್ ಮಾಡಿ. ಟ್ವೆಲ್ ಲ್ಯಾಂಪ್ಸ್ ಹೋಗ್ತದೆ. ಎಲ್ಲ ಆನ್ ಮಾಡಿ ಎಲ್ಲ ವರ್ಕ್ ಆಗ್ತದೆ. ಡಿ ವರ್ಕ್ ಆಗ್ತದೆ. ಇವಾಗ ಸಪೋಸ್ ಪವರ್ ಬಂತು, ಡ್ರಾಪ್ ಪವರ್ ಬಂತು, ಅಲ್ಲಿ ಚೇಂಜ್ ಓವರ್ ಮಾಡಬೇಕು. ಚೇಂಜ್ ಬಂದು ಹಾಕಿದ್ರೆ ಅಟ್ ಎ ಟೈಮ್ ಆಫ್ ಆಗುತ್ತೆ. ಒಂದ್ಸತಿ ಪ್ರೆಸ್ ಮಾಡಿದ್ರೆ ಕೂಲಿಂಗ್ ಟೈಮ್ ತಗೊಳುತ್ತೆ. ಅದು ಎರಡು ಸತಿ ಯಾವಾಗ ಯೂಸ್ ಮಾಡಬೇಕು? ಅದು ಎಮರ್ಜೆನ್ಸಿ ಯೂಸ್ ಮಾಡಬೇಕಾ? ಏನು ಎಮರ್ಜೆನ್ಸಿ? ಎರಡು ಸತಿ ಪ್ರೆಸ್ ಮಾಡ್ತಾರಾ? ಇಲ್ಲ ಅದೇ ಕೂಲಿಂಗ್ ಟೈಮ್ ಬೇಕಾಗುತ್ತೆ. ಓಕೆ. ಕೂಲಿಂಗ್ ಟೈಮ್ ಆದರೆ ಆಫ್ ಆಗುತ್ತೆ. ಬ್ಯಾಟ್ರಿ ಕಟಾಫ್ ಆಯ್ತಲ್ಲ, ಬ್ಯಾಟ್ರಿ ಕಟಾಫ್ ಅಂತ ಬಂದಿಲ್ಲ, ಕಟಾಫ್ ಆಗಿಲ್ಲ. ಆಫ್. ತಿರ್ಗಾ ಡಿ ಸಿ ಆಫ್ ಅಂತ ಇದೆ ಅಲ್ವಾ, ಇದನ್ನು ಆಫ್ ಮಾಡಿದ್ರು ಫೈನಲ್. ಆಫ್ ಮಾಡಬೇಕಾ? ಆಫ್ ಮಾಡಬೇಕು. ಓಕೆ. ಆಫ್ ಮಾಡಿದರೆ ಅದು ಹಂಗೆ ಇದಾಗಿ ಅದು ಫೈನಲ್ ಆಗಿ ಆಫ್ ಆಗುತ್ತೆ. ಆಗುತ್ತೆ. ಓಕೆ. ತಿರ್ಗಾ ಪವರ್ ಹೋದ ತಕ್ಷಣ ಬಂದು ಬರೀ ಸ್ಟಾರ್ಟ್ ಮಾಡಿ ಚೇಂಜ್ ಓವರ್ ಮಾಡಿ. ಹಾಂ. ಚೇಂಜ್ ಓವರ್ ತಿರ್ಗಾ ರಾಪ್ ಓವರ್ ಬಂತಾ, ರಾಪ್ ಓವರ್ ಬಂದಮೇಲೆ ಚೇಂಜ್ ಓವರ್ ಮಾಡಿಬಿಟ್ಟು ಫೈನಲ್ ಆಗಿ ಆಫ್ ಮಾಡಿ. ಅಟ್ ಅ ಟೈಮಲ್ಲಿ ಆಫ್ ಮಾಡಬಾರ್ದು. ಪವರ್ ಇರುವಾಗನೇ ಆಫ್ ಮಾಡಬಾರ್ದು. ಯಾಕಂದರೆ ನಿಮ್ಮದು ಲೈಟ್ ಎಲ್ಲ ಬ್ಲಿಂಕ್ ಆಗುತ್ತೆ. RPM ಕಡಿಮೆ ಆಗಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಆವಾಗ ಲೈಟ್ ಎಲ್ಲ ಬ್ಲಿಂಕ್ ಆಗುತ್ತೆ. ಆದ್ದರಿಂದ ನೀವು ಅಲ್ಲಿ ಚೇಂಜ್ ಓವರ್ ರಾಪ್ ಪವರ್ಗೆ ಹಾಕ್ಬಿಟ್ಟು EB ಪವರ್ಗೆ ಹಾಕ್ಬಿಟ್ಟು ಫೈನಲ್ ಆಗಿ ಆಫ್ ಮಾಡಬೇಕು. ಅಲ್ಲಿ ಫಸ್ಟ್ ಚೇಂಜ್ ಮಾಡಬೇಕು, ಆಮೇಲೆ ಇದು ಮಾಡಬೇಕು. ತಿರ್ಗಾ ಪವರ್ ಹೋಯ್ತಾ, ಫಸ್ಟ್ ಇದು ಸ್ಟಾರ್ಟ್ ಮಾಡಬೇಕು, ಅದನ್ನು ಚೇಂಜ್ ಓವರ್ ಮಾಡಬೇಕು. ಓಕೆ. ತಿರ್ಗಾ ಪವರ್ ಬಂತ, ಅದನ್ನು ಚೇಂಜ್ ಓವರ್ ಮಾಡಬೇಕು, ಇದನ್ನು ಆಫ್ ಮಾಡಬೇಕು. ಇಷ್ಟೇ ಸರ್ ಮೇಂಟೈನ್ ಮಾಡೋದು. ಓಕೆ. ಮತ್ತು ಡೀಸೆಲ್ ಎಲ್ಲ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಎಲ್ಲ ಕ್ಲೋಸಲ್ಲಿ ಇರುತ್ತಲ್ವಾ. ಇವಾಗ ಶೀಟು ಹಾಕ್ಬಿಟ್ರೆ ಎಲ್ಲ ಕ್ಲೋಸಲ್ಲಿ ಇರುತ್ತೆ. ಹೌದು. ಓಕೆ. ಎನಿ ಪ್ರಾಬ್ಲಮ್ ಆದ್ರೂ, ಲೋ ಫ್ಯೂಯಲ್ಲು ಎನಿ ಪ್ರಾಬ್ಲಮ್ ಆದ್ರೂ ಇಲ್ಲಿ ಅಲಾರಾಮ್ ಬಂದ್ಬಿಡಿ. ಇದು ಎಮರ್ಜೆನ್ಸಿ ಸ್ಟಾಪ್ ಏನಕ್ಕೆ ಕೊಟ್ಟಿರೋದಂದ್ರೆ ಇದು ನೋಡಿ, ಎಮರ್ಜೆನ್ಸಿ ಸ್ಟಾಪ್ ಏನಕ್ಕೆ ಕೊಟ್ಟಿದ್ದಾರಂದ್ರೆ ಇಲ್ಲಿ ನೋಡಿ, ಇದು ಯಾರಾದರೂ ಸೆಕ್ರೆಟರಿ ಕೀ ತೊಗೊಂಡು ಹೋಗ್ಬಿಟ್ಟಿದ್ರು, ಏನಾದ್ರು ಸಡನ್ಲಿ ಫೈರ್ ಆಯಿತು, ಸಡನ್ಲಿ ಸ್ಟಾಪ್ ಮಾಡಬೇಕಂದ್ರೆ ಈ ಎಮರ್ಜೆನ್ಸಿ ಸ್ಟಾಪ್ ಆದರೆ ಸ್ಟಾಪ್ ಆಗಬಾರ್ದು. ಇಂಜಿನ್ ಸ್ಟಾರ್ಟ್ ಇದರಲ್ಲಿ ಅಲಾರಾಮ್ ಬಂದಿದೆ ನೋಡಿ, ಇಲ್ಲಿ ಏನು ಬಂದಿದೆ, ಇಲ್ಲಿ ಎಮರ್ಜೆನ್ಸಿ ಸ್ಟಾಪ್. ಆವಾಗ ನಿಮಗೆ ಇಂಜಿನೇ ಸ್ಟಾರ್ಟ್ ಆಗಲ್ಲ. ಇದನ್ನು ಒಂದು ಕ್ಲಾಕ್ ವೈಸ್ ಇದು ಮಾಡಬೇಕು, ರಿಲೀಸ್ ಮಾಡಬೇಕು, ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಿಕೊಂಡು ಈ ಓನ ಪ್ರೆಸ್ ಮಾಡಿದ್ರೆ ರೀಸೆಟ್ ಆಗಿಬಿಡುತ್ತೆ. ಓಕೆ. ತಿರ್ಗಾ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಇಷ್ಟೇ ಸರ್ ಮೇಂಟೈನ್ ಮಾಡೋದು. ಹಾಂ. ಲೋಡು 12 ಆಮ್ಸು, 12.5. 12 ಆಮ್ಸ್. ಹೌದು. ಈ ಸಿಂಗಲ್ 110 AC ಆನ್ ಮಾಡಿಲ್ಲ. AC ಹಾಕಿಲ್ಲ. AC ಕನೆಕ್ಷನ್ ಹಾಕಿದ್ದೀರಾ? ನಿನ್ನೆ AC ಕನೆಕ್ಷನ್ ಹಾಕ್ಬಿಟ್ಟಿದ್ಯಾ? ಚಾಲುವಲ್ಲಿ ಇದೆಯಾ? EBಯಲ್ಲಿ ಚಾಲುವಲ್ಲಿ ಇದೆಯಾ? ಹೌದು. ಚಾಲು ಆನ್ ಮಾಡಿ. தெரியாது நேத்து வந்து போட்டாங்க. நேத்து நான் இல்ல எனக்கு தெரியும். ಹಂಗಂದ್ರೆ ಆನ್ ಮಾಡಿ. AC ಕೂಲಿಂಗ್ ಆಗುತ್ತೆ ನೋಡಿ. சரி இது ஆன் பண்ணுங்க, நம்ம சேஞ்ச்